So, in previous class we discussed about the potential energy due to dipole, behavior of conductor when placed in a external electric field. ಇವೆರಡರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. Now, today we are going to discuss about dielectrics. Di means two, which exhibit two properties. ಅಂದರೆ ನಿಮಗೇನು ಕಂಡಕ್ಟರ್ ಅಂತ ತಗೊಂಡ್ರೆ ವಿಚ್ ಅಲೋ ಟು ಫ್ಲೋ ಎ ಚಾರ್ಜಸ್ ಥ್ರೂ ಇಟ್ and exerts force on another, okay na, but in dielectric which does not allow to flow a charges through it but which permits electrostatic force exerts on another, such materials or substances are known as dielectrics. Iga dielectrics means so a substance in which does not allow the flow of charges through it. ಅಂದರೆ ಚಾರ್ಜಸ್ಸು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಮೂವ್ ಆಗೋದಿಲ್ಲ, ಬಟ್ ವಿಚ್ ಪರ್ಮಿಟ್ಸ್ ದೆಮ್ ಟು ಎಕ್ಸರ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಆನ್ ಅನದರ್ ಥ್ರೂ ಇಟ್. ಅದ್ರ ಮೂಲಕ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ನ ಅಲೋ ಮಾಡುತ್ತೆ. ಯಾವ ಥರ ಅಲೋ ಮಾಡುತ್ತೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ನಾವು a dielectric is an insulating material. Dielectric ಅಂದ್ರೇನು, ಇನ್ಸುಲೇಟರ್ಸ್ ಅಂತಲೇ ತಗೊಳ್ತೀವಿ. Dielectrics are an insulating material in which all the electrons are tightly bound to the nuclei of the atom. ಅಂದರೆ ಇನ್ಸುಲೇಟರ್ನಲ್ಲಿ ಹೆಂಗಿರುತ್ತೆ, ಎಲೆಕ್ಟ್ರಾನ್ಸ್ ಆರ್ ಟೈಟ್ಲಿ ಬೌಂಡ್, ಸೊ ಅದಕ್ಕೆ ಏನಾಗಲ್ಲ, ಫ್ಲೋ ಆಗೋದಿಲ್ಲ. ಸೊ ಇಲ್ಲೂ ಅಷ್ಟೇ ಟೈಟ್ಲಿ ಬೌಂಡ್ ಇರುತ್ತೆ. ವಾಟ್ ಆರ್ ದ ಟೈಪ್ಸ್ ಆಫ್ ಡೈಎಲೆಕ್ಟ್ರಿಕ್ಸ್? ಆನ್ ದ ಬೇಸಿಸ್ ಆಫ್ position of center of mass of positive and negative charges, we divide into two categories. One is polar dielectrics and second one is non-polar dielectric. So depending upon whether center of positive charge and center of negative charge of the molecules coincide or not, ಅದ್ರ ಮೇಲ್ಗಡೆ ನಾವೇನು ಮಾಡ್ತೀವಿ, ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ non-polar dielectrics. First one is polar dielectrics and second one is non-polar dielectrics. So next, polar dielectrics. So what are meant by polar dielectrics? So according to division, ನಾವೇನು ಕನ್ಸಿಡರ್ ಮಾಡಿದ್ದೀವಿ, ಸೆಂಟರ್ ಆಫ್ ಮಾಸು ಆಫ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಸೆಂಟರ್ ಆಫ್ ಮಾಸ್ ಆಫ್ ನೆಗೆಟಿವ್ ಚಾರ್ಜ್ ಕೋಯಿನ್ಸೈಡ್ ಆಗಿದೆನೋ ಇಲ್ವೋ ಅನ್ನೋ ಬೇಸಿಸ್ ಮೇಲೆ ನಾವು ಪೋಲಾರ್ ಮತ್ತು ನಾನ್ ಪೋಲಾರ್ ಆಗಿ ಡಿವೈಡ್ ಮಾಡಿದ್ದೀವಿ. ಸೊ ದಟ್ಸ್ ವೈ ದ ಡೆಫಿನೇಷನ್ ವಿಲ್ ಬಿ a molecule in which the center of mass of positive charge does not coincides with center of mass of negative charge. Center of mass of positive charge does not coincides with center of mass of negative charge is called polar dielectrics or polar molecules. ಅಂದರೆ ಇಲ್ಲಿ ಸೆಂಟರ್ ಆಫ್ ಮಾಸ್ ಪಾಸಿಟಿವ್ ಮತ್ತು ನೆಗೆಟಿವ್ನ ಡಿಸ್ಟಿಂಗ್ವಿಷ್ ಮಾಡ್ಬೋದು ಯಾವುದರಲ್ಲಿ, ಮಾಲಿಕ್ಯೂಲಲ್ಲಿ. ಸಚ್ ಮಾಲಿಕ್ಯೂಲ್ಸ್ ಆರ್ ನೋನ್ ಆ್ಯಸ್ ಪೋಲಾರ್ ಮಾಲಿಕ್ಯೂಲ್ಸ್. ಸೊ ಎಕ್ಸಾಂಪಲ್ ತಗೊಳ್ಳೋದಾದರೆ NH3, HCl ಆ್ಯಂಡ್ H2O. ಸೊ ನಿಮಗೆ ಅವು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತಗೊಳ್ಳೋದಾದರೆ HCl dipole moment will be from negative to positive. ಅದೇ ಥರ H2O, 2 hydrogen molecule, 1 oxygen molecule. Once again dipole moment will be from negative to positive. Now, so due to the finite separation between the positive and negative charges, such molecules or atoms behaves as an electric dipole. ಯಾಕಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇದ್ದರೆ ಎಲೆಕ್ಟ್ರಿಕ್ ಡೈಪೋಲ್ ಇದೆ ಅಂತ, ಆ್ಯಂಡ್ ಪೊಸೆಸಸ್ ಎ ಫೈನೈಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಯಾವಾಗ ನೀವು ಚಾರ್ಜ್ನ ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಬರುತ್ತೆ ಆವಾಗ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತೀವಿ. ಯಾಕಂದರೆ ಈಕ್ವಲ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಇದ್ದಾಗ ಸಮ್ ಸಪರೇಷನ್ ಡಿಸ್ಟೆನ್ಸ್ ಇದ್ದರೆ ಅದನ್ನೇನಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತೀವಿ. ಆ್ಯಂಡ್ ಪೊಸೆಸಸ್ ಫೈನೈಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇದೆ ಯಾಕಂದರೆ ಸಪರೇಷನ್ ಡಿಸ್ಟೆನ್ಸ್ ಇದೆ, ಅಂದರೆ ದೆರ್ ಈಸ್ ಸಮ್ ಡೈಪೋಲ್ ಮೂಮೆಂಟ್. ನಾವು ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಏನು ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಅಂತಂದರೆ, ಈಗ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಇಲ್ಲಿ ಯಾವುದೇ ಪ್ರೆಸೆನ್ಸ್ ಇಲ್ಲ, ಬಟ್ ದೆರ್ ಈಸ್ ಸಮ್ ಡೈಪೋಲ್ ಮೂಮೆಂಟ್. ಆ್ಯಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ಸೋ ಇಟ್ ಹ್ಯಾಸ್ ಸಮ್ ಡೈಪೋಲ್ ಮೂಮೆಂಟ್.
ಅಂದರೆ ಇನ್ ದ ಪ್ರೆಸೆನ್ಸ್ ಆ್ಯಂಡ್ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ದೆರ್ ಈಸ್ ಸಮ್ ಡೈಪೋಲ್ ಮೂಮೆಂಟ್. ಸಚ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಪರ್ಮನೆಂಟ್ dipoles or permanent which are having permanent dipole moment ಅಂತ ಹೇಳ್ತೀವಿ. ನೆಕ್ಸ್ಟ್, the shape of these dielectrics is asymmetric. ನಿಮಗೆ ಕಾಣಿಸ್ತಾ ಇದೆ ಡಯಾಗ್ರಾಮ್ನಲ್ಲಿ HCl ಒಂದು ಶೇಪ್ ಇತ್ತು ಅಂತಂದರೆ H2O ಇನ್ನೊಂದು ಶೇಪಲ್ಲಿದೆ ಆ್ಯಂಡ್ ಅನದರ್ NH3 ಮಾಲಿಕ್ಯೂಲ್ ಇನ್ನೊಂದು ಶೇಪಲ್ಲಿರುತ್ತೆ. ಅಂದರೆ ಇಲ್ಲಿ ಒಂದು ಫೈನೈಟ್ ಶೇಪ್ ಇರೋದಿಲ್ಲ. ಸೊ ದಟ್ಸ್ ವೈ ದ ಶೇಪ್ ಆಫ್ ದೀಸ್ ಡೈಎಲೆಕ್ಟ್ರಿಕ್ಸ್ ಈಸ್ ಅಸಿಮೆಟ್ರಿಕ್. ಸಿಮೆಟ್ರಿ ಇಲ್ಲ, ಅಂದರೆ ಸೇಮ್ ಇರೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಸೊ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂದರೆ center of mass of positive charge does not coincides with center of mass of negative charge. But in case of non-polar dielectrics, a molecule in which center of mass of positive charge does coincides with, andre center of mass of positive charge coincides with center of mass of negative charge is known as ನಾನ್ ಪೋಲಾರ್. ಅಂದರೆ ಪೋಲ್ಸ್ನ ಅಥವಾ ಚಾರ್ಜಸ್ನ ನಾವು ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಬರೋದಿಲ್ಲ. ಒಂದ್ರ ಮೇಲೆ ಒಂದು ಕೋಯಿನ್ಸೈಡ್ ಆಗಿರೋದ್ರಿಂದ ಏನಾಗಿರುತ್ತೆ, ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಬರೋಲ್ಲ. ಸೊ ದಟ್ಸ್ ವೈ ಸೆಂಟರ್ ಆಫ್ ಮಾಸ್ ಆಫ್ ಪಾಸಿಟಿವ್ ಚಾರ್ಜ್ ಡಸ್ ಕೋಯಿನ್ಸೈಡ್ಸ್ ವಿತ್ ಸೆಂಟರ್ ಆಫ್ ಮಾಸ್ ಆಫ್ ನೆಗೆಟಿವ್ ಚಾರ್ಜ್ ಈಸ್ ಕಾಲ್ಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಸೊ ಎಕ್ಸಾಂಪಲ್ ತಗೊಳ್ಳೋದಾದರೆ H2, N2, O2, CO2. ದೀಸ್ ಆರ್ ದ ಎಕ್ಸಾಂಪಲ್ ಫಾರ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಸೊ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ತಗೊಳ್ಳೋದಾದರೆ, ಸೊ ಇಲ್ಲಿ ನೋಡಿ H ಮತ್ತು H ಈ ಎರಡು ಓವರ್ಲ್ಯಾಪ್ ಆಗಿರುತ್ತೆ. ನಮಗೆ ಇಲ್ಲಿ ಸಪರೇಷನ್ ತೋರಿಸ್ತಾ ಇದ್ದೀವಿ ಅಂತಂದರೆ ಅದ್ರ ಮೇಲ್ಗಡೆ ಇದೆ ಅಂತ ಕನ್ಸಿಡರ್ ಮಾಡೋದು. ಅರ್ಥ ಆಗ್ತೀಯೇನಾ? ಇಲ್ಲಿ ನಾವು ಡಿಸ್ಟೆನ್ಸ್ ಇದೆಯಲ್ಲ ಅಂತ ಹೇಳ್ಬೋದು, ಬಟ್ ಪಾಸಿಟಿವ್ ಚಾರ್ಜ್ ಅಷ್ಟೇ ಇದೆ, ಡೈಪೋಲ್ಸ್ ಇಲ್ಲ. ಅರ್ಥ ಆಗ್ತೀಯೇನಾ? ಸೊ ಇಲ್ಲೂ ಅಷ್ಟೇ CO2 ಏನಾಗಿರುತ್ತೆ, ಒಂದ್ರ ಮೇಲೊಂದು ಓವರ್ಲ್ಯಾಪ್ ಆಗಿರುತ್ತೆ. ಅವಾಗ ನಮಗೆ ಡಿಸ್ಟಿಂಗ್ವಿಷ್ ಮಾಡೋದಕ್ಕೆ ಬರೋದಿಲ್ಲ. ಸೆಂಟರ್ ಆಫ್ ಮಾಸ್ ಆಫ್ ಪಾಸಿಟಿವ್ ಚಾರ್ಜ್ ಏನಾಗಿರುತ್ತೆ, ಕೋಯಿನ್ಸೈಡ್ಸ್ ವಿತ್ ಸೆಂಟರ್ ಆಫ್ ಮಾಸ್ ಆಫ್ ನೆಗೆಟಿವ್ ಚಾರ್ಜ್. ನಾವು ಡ್ಯೂ ಟು ಝೀರೋ ಸೆಪರೇಷನ್ ಬಿಟ್ವೀನ್ ದ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್, ಯಾವುದೇ ಸಪರೇಷನ್ ಡಿಸ್ಟೆನ್ಸ್ ಇಲ್ಲ ಅಂತ ತಗೊಂಡ್ರೆ ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆಫ್ ಸಚ್ ಮಾಲಿಕ್ಯೂಲ್ಸ್ ಈಸ್ ಝೀರೋ. In the absence of external electric field, there is no separation distance. So that's why ಏನಾಗಿರುತ್ತೆ, ಡೈಪೋಲ್ ಮೂಮೆಂಟ್ ವಿಲ್ ಬಿ ಝೀರೋ. ವೈ? ಬಿಕಾಸ್ ಡೈಪೋಲ್ ಮೂಮೆಂಟ್ ಅಂದರೆ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ಚಾರ್ಜ್ ಆ್ಯಂಡ್ ಡೈಪೋಲ್ ಲೆಂತ್. ಡೈಪೋಲ್ ಲೆಂತೇ ಇಲ್ಲ ಅಂದರೆ ಡೈಪೋಲ್ ಮೂಮೆಂಟ್ ಆಲ್ಸೋ ಝೀರೋ. ನಾವು non-polar dielectrics do not possesses permanent dipole moment. ಅದನ್ನೇ ಹೇಳಿದೆ, ಆಬ್ಸೆನ್ಸಲ್ಲಿ ದೇರ್ ಇಸ್ ನೋ ಡೈಪೋಲ್ ಮೂಮೆಂಟ್, ಪ್ರೆಸೆನ್ಸಲ್ಲಿ ಡೈಪೋಲ್ ಮೂಮೆಂಟ್ ಇರುತ್ತೆ. ಯಾವ ಥರ ಇರುತ್ತೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ non-polar dielectrics do not possesses permanent dipole moment. ನೆಕ್ಸ್ಟು, ದ ಶೇಪ್ ಆಫ್ ದ non-polar dielectrics ಈಸ್ ಸಿಮೆಟ್ರಿಕ್. ನಿಮಗೆ ಕಾಣಿಸ್ತಾ ಇದೆ ಡಯಾಗ್ರಾಮ್ಸು. ಸೊ ಅದರಲ್ಲಿ ನೋಡಿ ಒಂದೇ ಶೇಪ್ನಲ್ಲಿದೆ, ಆಲ್ಮೋಸ್ಟ್ ಸಿಮಿಲಾರಿಟಿ ಬರುತ್ತೆ. ಸೊ ದಟ್ಸ್ ವೈ ಸಿಮೆಟ್ರಿಕ್ ಇನ್ ಶೇಪ್. ಸೊ ಇಲ್ಲಿ ನೀವು ಕನ್ಸಿಡರ್ ಮಾಡ್ಕೋಬೇಕಾಗಿರೋದು ಇದನ್ನು ನೀವು ಡಿಫ್ರೆನ್ಸ್ ಅಂತಲೂ ತಗೋಬೋದು. ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ದು ಡಿಫ್ರೆನ್ಸ್ ಬರೀರಿ ಅಂತಂದರೆ, ಫಸ್ಟು ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಆರ್ in a molecule in which center of mass of positive charge does not coincides with center of mass of negative charge. Non-polar ಅಂದರೆ a molecule in which center of mass of positive charge coincides with center of mass of negative charge. ಎಕ್ಸಾಂಪಲ್ಸ್ ಬರೀಬೇಕು. ಪರ್ಮನೆಂಟ್ ಡೈಪೋಲ್ ಮೂಮೆಂಟ್ ಹೌದೋ ಅಲ್ವೋ ಅಂತ ಬರೀಬೇಕು. ನೆಕ್ಸ್ಟು ಸಿಮೆಟ್ರಿಕ್ ಅಸಿಮೆಟ್ರಿಕ್ ಅನ್ನೋದನ್ನು ಬರೀಬೇಕಾಗುತ್ತೆ. ಓಕೆನಾ? ನೆಕ್ಸ್ಟು, behavior of dielectric in external electric field. So what are the behavior when placed in a external electric field? First, polar dielectrics are placed in a external electric field. First ಏನು ಮಾಡ್ತೀವಿ, ಒಂದು ಪೋಲಾರ್ ಸಬ್ಸ್ಟೆನ್ಸ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ. ನಾವು ಲೆಟ್ ಅಸ್ ಕನ್ಸಿಡರ್ a polar molecule which is placed in a external electric field. ನೋಡಿ, initially which has dipole moment. In the absence of external electric field, its own dipole moment ಇರುತ್ತೆ. ಪ್ರತಿಯೊಂದು ಮಾಲಿಕ್ಯೂಲ್ ಮಧ್ಯೆ ಏನಾಗಿರುತ್ತೆ, ಇಟ್ಸ್ ಓನ್ ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ ಎ ಪೋಲಾರ್ ಮಾಲಿಕ್ಯೂಲ್ ಹ್ಯಾಸ್ ಪರ್ಮನೆಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆಫ್ ಇಟ್ಸ್ ಓನ್.
in a absence of external electric field. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ, ಆಲ್ರೆಡಿ ಸಮ್ ಸಪರೇಷನ್ ಡಿಸ್ಟೆನ್ಸ್ ಇರೋದ್ರಿಂದ ಡೈಪೋಲ್ ಮೂಮೆಂಟ್ ವಿಲ್ ಬಿ ಪ್ರೆಸೆಂಟ್ ಇನ್ ಎವ್ರಿ ಮಾಲಿಕ್ಯೂಲ್. ಓಕೆನಾ? ದೇರ್ ಫಾರ್ ಪೋಲಾರ್ ಮಾಲಿಕ್ಯೂಲ್ ಆಕ್ಟ್ಸ್ ಆಸ್ ಅನ್ ಎಲೆಕ್ಟ್ರಿಕ್ ಡೈಪೋಲ್. ನೆಕ್ಸ್ಟ್, in the absence of electric field, polar molecules in the non-conducting substance are randomly oriented and form a closed chain and their net dipole moment is 0. ಆಬ್ಸೆನ್ಸ್ ಅಲ್ಲಿ ಏನಾಗಿರುತ್ತೆ, ಎಲ್ಲವೂ ಬ್ಯಾಲೆನ್ಸ್ ಆಗಿರುತ್ತೆ. ನೋಡಿ, ಡೈಪೋಲ್ ಮೂಮೆಂಟ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಇನ್ ದ ಆಬ್ಸೆನ್ಸ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ತಗೊಂಡ್ರೆ, ಈಸ್ ನಾಟ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಪೋಲಾರ್ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ರ್ಯಾಂಡಮ್ ಆಗಿ ಓರಿಯೆಂಟ್ ಆಗಿರುತ್ತೆ. ಅಂದರೆ ಆ ನೆಟ್ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಓಕೆನಾ? ಸೊ ನೆಟ್ ಡೈಪೋಲ್ ಮೂಮೆಂಟ್ 0 ಆಗೋದಕ್ಕೆ ರೀಸನ್ನು ಏನಾಗಿರ್ತವೆ, ಎಲ್ಲ ಡೈಪೋಲ್ಸ್ ಏನಾಗಿರುತ್ತೆ, ಕ್ಲೋಸ್ಡ್ ಚೈನ್ನಲ್ಲಿ ಅಲೈನ್ ಆಗಿರುತ್ತೆ. ಸೊ when an electric field E is applied across the substance, each dipole experiences a torque. So when E is not equal to 0, ನೋಡಿ, ಫಸ್ಟು E is equal to 0 in the absence ಅಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ಅವೆಲ್ಲ ಅಲೈನ್ ಆಗಿರ್ತವೆ. ಯಾವ ಥರ ಅಲೈನ್ ಆಗಿರುತ್ತೆ, ಕ್ಲೋಸ್ಡ್ ಚೈನ್. ಫೈನಲಿ ನೆಟ್ ಡೈಪೋಲ್ ಮೂಮೆಂಟ್ ಏನಾಗಬೇಕು, 0 ಆಗಿರಬೇಕು. ನೆಕ್ಸ್ಟು ಅದೇ ಥರ ಇನ್ ದ ಪ್ರೆಸೆನ್ಸ್ ಆಫ್ external electric field means E is not equal to 0 ಅಂತ ತಗೊಂಡ್ರೆ which will be aligned in one direction. ಯಾವುದೋ ಒಂದು ಡೈರೆಕ್ಷನ್ನಲ್ಲಿ, ಯಾವ ಡೈರೆಕ್ಷನ್ನು, ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ನಲ್ಲಿ ಇರುತ್ತೆ, ಆ ಡೈರೆಕ್ಷನ್ನಲ್ಲಿ ಅಲೈನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೆನ್ an external electric field E vector is applied across the substance, each dipole experiences a torque. ನಿಮಗೆ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಒಂದು ಡೈಪೋಲ್ನ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ವಿಚ್ ಟ್ರೈಸ್ ಟು ಅಲೈನ್ ಇಟ್ಸ್ ಡೈರೆಕ್ಷನ್, ಅಂದರೆ ಅಲೈನ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಟಾರ್ಕ್ ಟೆಂಡ್ಸ್ ಟು ಅಲೈನ್ ದ ಮಾಲಿಕ್ಯೂಲ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಟಾರ್ಕೆ ಏನು ಮಾಡುತ್ತೆ, ಎಲ್ಲ ಮಾಲಿಕ್ಯೂಲ್ಸ್ನು ಅಲೈನ್ಡ್ ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಆಗೋದಕ್ಕೆ ಕಾರಣ ಆಗಿರುತ್ತೆ. ದೆನ್ ಗಿವಿಂಗ್ ಸರ್ಫೇಸ್ ಲೇಯರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀರಾ ಒಂದು ಸಬ್ಸ್ಟೆನ್ಸ್ನ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಒಂದು ಸೈಡ್, ಒಂದು ಫೇಸಲ್ಲಿ ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ನಲ್ಲಿದೆ ಅಂದರೆ ಇಲ್ಲಿ ಯಾವುದಿರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಡ್ಯೂ ಟು ದಿಸ್ ಪಾಸಿಟಿವ್ ಚಾರ್ಜ್ ಇಲ್ಲಿ ಯಾವುದಿರುತ್ತೆ, ಲೇಯರಲ್ಲಿ ನೆಗೆಟಿವ್ ಚಾರ್ಜಸ್ ಆರ್ ಅಲೈನ್ಡ್. ನೆಕ್ಸ್ಟ್ ಲೇಯರಲ್ಲಿ ಇಲ್ಲಿ ಯಾವುದಿರುತ್ತೆ, ನೆಗೆಟಿವ್ ಚಾರ್ಜಸ್ ಆರ್ ಅಲೈನ್ಡ್. ಅಂದರೆ ವಿಚ್ ಕ್ರಿಯೇಟ್ಸ್ 2 ಲೇಯರ್ಸ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಒಂದು ಸೈಡ್ ಯಾವುದಿರುತ್ತೆ, ನೆಗೆಟಿವ್ ಚಾರ್ಜ್, ಇನ್ನೊಂದು ಸೈಡ್ ಯಾವುದಿರುತ್ತೆ, ಪಾಸಿಟಿವ್ ಚಾರ್ಜ್. ನಿಮಗೆ ಡಯಾಗ್ರಾಮ್ನಲ್ಲೂ ಕಾಣಿಸ್ತಾ ಇದೆ, ಈ ಸೈಡ್ ಯಾವುದಿದೆ, ನೆಗೆಟಿವ್ ಚಾರ್ಜ್ ಇದೆ, ಇನ್ನೊಂದು ಸೈಡ್ ಯಾವುದಿದೆ, ಪಾಸಿಟಿವ್ ಚಾರ್ಜ್ ಇದೆ. ಓಕೆನಾ? ಸೊ ದೆನ್ ದ ಡೈಪೋಲ್ ಮೂಮೆಂಟ್ ಆಫ್ ಆಲ್ ಮಾಲಿಕ್ಯೂಲ್ಸ್ ನಾವು ಗೆಟ್ ಆ್ಯಡೆಡ್. ಈಗ ಏನು ಮಾಡ್ತೀವಿ, ಒಂದೇ ಡೈರೆಕ್ಷನಲ್ಲಿ ಅಲೈನ್ ಆಗಿರುತ್ತೆ, ಸೇಮ್ ಡೈರೆಕ್ಷನಲ್ಲಿದೆ ಅಂತಂದರೆ ಏನು ಮಾಡಬೇಕು, ಡೈಪೋಲ್ ಮೂಮೆಂಟ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಹೆನ್ಸ್ ದ ಸಬ್ಸ್ಟೆನ್ಸ್ ಹ್ಯಾಸ್ ಫೈನೈಟ್ ನೆಟ್ ಡೈಪೋಲ್ ಮೂಮೆಂಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಒಂದೇ ಡೈರೆಕ್ಷನ್ನಲ್ಲಿರೋದ್ರಿಂದ ನೀವೇನು ಮಾಡಬೇಕು, ಅದನ್ನು ಸಮ್ ಮಾಡ್ಕೋಬೇಕು. ಡಿಫ್ರೆಂಟ್ ಡೈರೆಕ್ಷನ್ನಲ್ಲಿತ್ತು ಅಂತಂದರೆ ಅಥವಾ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಇತ್ತು ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗುತ್ತೆ. ಬಟ್ ಇಲ್ಲೇನಾಗಿದೆ, ಎಲ್ಲವೂ ಒಂದೇ ಡೈರೆಕ್ಷನ್ನಲ್ಲಿ ಅಲೈನ್ ಆಗಿರೋದ್ರಿಂದ ಯು ಹ್ಯಾವ್ ಟು ಆ್ಯಡ್ ದೋಸ್ ಡೈಪೋಲ್ಸ್. ಡೈಪೋಲ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಅಥವಾ ಡೈಪೋಲ್ ಮೂಮೆಂಟ್ನ ನೀವು ಆ್ಯಡ್ ಮಾಡಿಕೊಂಡ್ರೆ ಏನು ಸಿಗುತ್ತೆ, ನೆಟ್ ಡೈಪೋಲ್ ಮೂಮೆಂಟ್ ಸಿಗುತ್ತೆ. ಸೊ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಂದೊಂದು ಡೈಪೋಲಲ್ಲೂ ಡೈಪೋಲ್ ಮೂಮೆಂಟ್ ಇರುತ್ತೆ, ಇಟ್ಸ್ ಓನ್ ಡೈಪೋಲ್ ಮೂಮೆಂಟ್ ಇರುತ್ತೆ. ಓಕೆನಾ? ಡೈಪೋಲ್ ಮೂಮೆಂಟ್ ಈಸ್ ಪ್ರೆಸೆಂಟ್ in the absence. Next, in the presence also net dipole moment present. ಓಕೆನಾ? ಸೊ ಎರಡೂ ಕೇಸಲ್ಲಿ ಏನಾಗಿರುತ್ತೆ, ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ ದಟ್ಸ್ ವೈ ಪೋಲಾರ್ ಡೈಎಲೆಕ್ಟ್ರಿಕ್ ಹ್ಯಾಸ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ಅರ್ಥ ಆಗ್ತೀಯನ? ಪೋಲಾರ್ ಡೈಎಲೆಕ್ಟ್ರಿಕ್ ಹ್ಯಾಸ್ ಪರ್ಮನೆಂಟ್ ಡೈಪೋಲ್ ಮೂಮೆಂಟ್. ನೀವು ನೆನ್ಪಿಟ್ಕೊಳ್ಳಿ, ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಡಿವಿಜುವಲ್ ಒಂದೊಂದು ಡೈಪೋಲ್ ಅಂತ ತಗೊಂಡ್ರೆ ಡೈಪೋಲ್ ಮೂಮೆಂಟ್ ಇರುತ್ತೆ. ಬಟ್ ನೆಟ್ ಡೈಪೋಲ್ ಮೂಮೆಂಟ್ ವಿಲ್ ಬಿ 0.
ಅರ್ಥ ಆಗ್ತೀಯನ? ನೆಟ್ ಡೈಪೋಲ್ ಮೂಮೆಂಟ್ ಏನಾಗಿರುತ್ತೆ? 0 ಆಗಿರುತ್ತೆ. ಬಟ್ ಇನ್ ದ ಕೇಸ್ ಆಫ್ ವಿಚ್ ಒನ್? ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಡೈಪೋಲ್ ಮೂಮೆಂಟ್ ಈಸ್ ಪ್ರೆಸೆಂಟ್, ಸಮ್ ವ್ಯಾಲ್ಯೂ ಇರುತ್ತೆ. ಓಕೆನಾ? ನೆಕ್ಸ್ಟು ಅದೇ ಥರ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಈಗ ನಾನು ಪೋಲಾರ್ನ ತೆಗೆದುಬಿಟ್ಟು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ದೆನ್ ಎ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ ಆಸ್ 0 electric dipole moment of its own in the absence of external electric field. ಯಾಕೆ ಡೈಪೋಲ್ ಮೂಮೆಂಟ್ ಇರೋಲ್ಲ? ಇನಿಷಿಯಲಿ ಸೆಂಟರ್ ಆಫ್ ಮಾಸ್ ಆಫ್ ಪಾಸಿಟಿವ್ ಚಾರ್ಜ್ ಕೋಯಿನ್ಸೈಡ್ಸ್ ವಿತ್ ಸೆಂಟರ್ ಆಫ್ ಮಾಸ್ ಆಫ್ ನೆಗೆಟಿವ್ ಚಾರ್ಜ್. ಹೌದು ತಾನೆ? ಕೋಯಿನ್ಸೈಡ್ ಆಗಿದೆ ಅಂದರೆ ದೇರ್ ಇಸ್ ನೋ ಸಪರೇಷನ್ ಡಿಸ್ಟೆನ್ಸ್. ಸಪರೇಷನ್ ಡಿಸ್ಟೆನ್ಸ್ ಇಲ್ಲ ಅಂದರೆ ದೇರ್ ಇಸ್ ನೋ ಡೈಪೋಲ್ ಮೂಮೆಂಟ್. ಓಕೆನಾ? ನೆಕ್ಸ್ಟು, when an electric field E vector is applied across the substance. ಈಗ ಏನು ಮಾಡ್ತಾ ಇದ್ದೀನಿ? ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ QE ಇನ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್ ಆಫ್ ಮೈನಸ್ QE ಇನ್ ದ ಡೈರೆಕ್ಷನ್ ಆಫ್ ಆಪೋಸಿಟ್ ಟು ದಟ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ನೋಡಿ, ನಾವು ಯಾವುದನ್ನ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ನ ಒಂದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿಕೊಂಡಾಗ ಡ್ಯೂ ಟು ದ ಎಕ್ಸ್ಟರ್ನಲ್ ಫೀಲ್ಡ್ ಪಾಸಿಟಿವ್ ಚಾರ್ಜು ಏನಾಗುತ್ತೆ? ರಿಪಲ್ ಆಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ನೆಗೆಟಿವ್ ಚಾರ್ಜು ಅಟ್ರಾಕ್ಟ್ ಆಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ಆಪೋಸಿಟ್ ಟು ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ? ದೆನ್ ಸೊ E is equal to 0 means in the absence of external electric field. Absence of external electric field ಏನಾಗಿರುತ್ತೆ? ಸೆಂಟರ್ ಆಫ್ ಮಾಸ್ ಆಫ್ ಪಾಸಿಟಿವ್ ನೆಗೆಟಿವ್ ಕೋಇನ್ಸೈಡ್ ಆಗಿರುತ್ತೆ. ಓಕೆನಾ? ದೇರ್ ಇಸ್ ನೋ ಸಪರೇಷನ್ ಡಿಸ್ಟೆನ್ಸ್, ಸೊ ದಟ್ಸ್ ವೈ ದೇರ್ ಇಸ್ ನೋ ಡೈಪೋಲ್ ಮೂಮೆಂಟ್. ವೆನ್ ವಿ ಅಪ್ಲೈ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಪಾಸಿಟಿವ್ ಚಾರ್ಜು ಸಮ್ವಾಟ್ ಡಿಸ್ಟೆನ್ಸು ಅಂದರೆ ಸಪ್ರೇಟ್ ಆಗುತ್ತೆ, ಸ್ವಲ್ಪ ಡಿಸ್ಟೆನ್ಸು ಏನಾಗುತ್ತೆ? ರಿಪೆಲ್ ಆಗುತ್ತೆ. ಸೊ ರಿಪೆಲ್ ಆಗಿ ಅಲೈನ್ ಆಗುತ್ತೆ. ಅದೇ ಥರ ನೋಡಿ, ಇ ಈಸ್ ನಾಟ್ ಈಕ್ವಲ್ ಟು 0 ಅಂತ ತಗೊಂಡಾಗ ಈ ಫಸ್ಟ್ ಡಯಾಗ್ರಾಮ್ಗೂ ಸೆಕೆಂಡ್ ಡಯಾಗ್ರಾಮ್ಗೂ ಡಿಫ್ರೆನ್ಸ್ ಇದೆ. ಏನಾಗಿದೆ? ಸ್ವಲ್ಪ ಮೂಮೆಂಟ್ ಆಗಿದೆ. ಅದು ತಾನೆ? ಫ್ಲೋ ಆಗಿಲ್ಲ, ಸಪ್ರೇಟ್ ಆಗಿಲ್ಲ ಅಲ್ಲಿಂದ ಪಾಸಿಟಿವ್ ಚಾರ್ಜ್. ಗೊತ್ತಾಗ್ತಾ ಇದೆನಾ? ಅಥವಾ ನೆಗೆಟಿವ್ ಚಾರ್ಜ್ ಅಲ್ಲೇ ಇದೆ, ಜಸ್ಟು ಏನಾಗಿದೆ? ರಿಪಲ್ ಆಗಿದೆ ಅಷ್ಟೇ. ಓಕೆನಾ? ಸೊ ಈ ಥರ ಅಲೈನ್ ಆದಾಗ ವಿಚ್ ಹ್ಯಾಸ್ ಸಮ್ ಫೈನೈಟ್ ಸಪ್ರೇಷನ್ ಡಿಸ್ಟೆನ್ಸ್. ಸಪ್ರೇಷನ್ ಡಿಸ್ಟೆನ್ಸ್ ಇದೆ ತಾನೇ ಈಗ? ಸೊ ಈಗ ಸಪ್ರೇಷನ್ ಡಿಸ್ಟೆನ್ಸ್ ಇದೆ ಅಂದರೆ ದೆರ್ ಇಸ್ ಅ ಡೈಪೋಲ್ ಮೂಮೆಂಟ್. ಅರ್ಥ ಆಗ್ತೀಯನ? ಆ್ಯಂಡ್ ಇಯರ್ ಆಲ್ಸೋ ವಿಚ್ ಕ್ರಿಯೇಟ್ಸ್ 2 layers. ಒನ್ ಈಸ್ ನೆಗೆಟಿವ್ ಲೇಯರ್ ಆ್ಯಂಡ್ ಅನದರ್ ಒನ್ ಈಸ್ ಪಾಸಿಟಿವ್ ಲೇಯರ್. ಓಕೆನಾ? ದೆನ್ the separation between the charges continues till the forces acting on them due to applied field are balanced by the internal forces. ಎಲ್ಲಿವರೆಗೂ ಇವು ಸಪ್ರೇಟ್ ಆಗುತ್ತೆ ಅಂತಂದರೆ ಆ ಒಳಗಡೆ ಇರುವಂಥ ಇಂಟರ್ನಲ್ ಫೋರ್ಸು ಮತ್ತು ಅಪ್ಲೈಡ್ ಫೋರ್ಸು ಬ್ಯಾಲೆನ್ಸ್ ಆಗೋವರೆಗೂ ಏನಾಗುತ್ತೆ? ಆ ರಿಪಲ್ಷನ್ ಇರುತ್ತೆ. ದೆನ್ thus a non-polar molecule is stretched and becomes polar molecule. ಇನಿಷಿಯಲಿ ಇನ್ ದ ಆಬ್ಸೆನ್ಸಲ್ಲಿ ಪೋಲಾರ್ ಇತ್ತು, ನಾನ್ ಪೋಲಾರ್ ಇತ್ತು. ಈಗೇನಾಗುತ್ತೆ? ಸಪ್ರೇಷನ್ ಡಿಸ್ಟೆನ್ಸ್ ಆಯಿತು ಅಂತಂದರೆ ಪೋಲಾರ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಈಸ್ ಕಾಲ್ಡ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಡೈಪೋಲ್. ಇದನ್ನೇ ಏನಂತ ಹೇಳ್ತೀವಿ? ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತೀವಿ. ಅರ್ಥ ಆಗ್ತೀಯನ? ದ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಆಫ್ such an induced electric dipole is called induced electric dipole moment. ಅಂದರೆ ಇವನ್ನೇ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಹೇಳ್ತೀವಿ. ಇದರ ಡೈಪೋಲ್ ಮೂಮೆಂಟ್ನೇ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಹೇಳ್ತೀವಿ. ದೆನ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಡಿಸಪಿಯರ್ಸ್ ಆಸ್ ಸೂನ್ ಆಸ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರಿಮೂವ್ಡ್. ಈಗ ನೀವೇನು ಮಾಡ್ತೀರಾ? ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ವಿ. ಸೊ ಡೈಪೋಲ್ಸ್ ಎಲ್ಲ ಅಲೈನ್ ಆಗಿದೆ, ಸಪರೇಷನ್ ಡಿಸ್ಟೆನ್ಸ್ ಇದೆ. ಈಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ರಿಮೂವ್ ಮಾಡ್ತಿದ್ದಂಗೆ ಮತ್ತೆ ಏನಾಗುತ್ತೆ? ಇಂಟರ್ನಲ್ ಫೋರ್ಸಸ್ ಇರುತ್ತೆ ತಾನೆ, ರಿಸ್ಟೋರಿಂಗ್ ಫೋರ್ಸ್ ಇರುತ್ತೆ. ಇಟ್ ಕಮ್ ಬ್ಯಾಕ್ ಟು ಒರಿಜಿನಲ್ ಪೊಸಿಷನ್ ಆ್ಯಂಡ್ ಬಿಕಮ್ಸ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್. ಯಾವಾಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತೀರಾ ಆವಾಗ ಪೋಲಾರ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ವಿಚ್ ಎಕ್ಸರ್ಟ್ ಸಮ್ ಫೋರ್ಸ್, ಓಕೆನಾ, ಥ್ರೂ ಇಟ್. ಬಟ್ ಇಲ್ಲೇನಾಗುತ್ತೆ? ಇನ್ ದ ಆಬ್ಸೆನ್ಸ್ ಆಫ್ ಅಂದರೆ ರಿಮೂವ್ ಮಾಡಿದಾಗ ಏನಾಗುತ್ತೆ? ಆ್ಯಸ್ ಸೂನ್ ಆ್ಯಸ್
As soon as external electric field is removed, induced electric dipole moment will be 0. Okay, na? Then, in other words, a non-polar molecule remains a polar molecule as long as electric dipole moment is applied across it. ಅಂದರೆ ಯಾವಾಗ ನೀವು ನಾನ್ ಪೋಲಾರ್ ಮಾಲಿಕ್ಯೂಲ್ಗೆ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿರ್ತೀರೋ ಅಲ್ಲಿವರೆಗೂ ಪೋಲಾರ್ ಆಗಿ ಕನ್ವರ್ಟ್ ಆಗಿರುತ್ತೆ. ಯಾವಾಗ ನೀವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ರಿಮೂವ್ ಮಾಡ್ತೀರೋ ವಿಚ್ ಬಿಕಮ್ಸ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಸೊ ದಿಸ್ ಇಸ್ ಅಬೌಟ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಸಬ್ಸ್ಟೆನ್ಸಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ಸಮ್ ಕಾನ್ಸೆಪ್ಟ್ಸ್. ಈಗ ನೀವು ಡೈಎಲೆಕ್ಟ್ರಿಕ್ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು ಅಂದರೆ ಸಮ್ ಕಾನ್ಸೆಪ್ಟ್ಸ್ ಆರ್ ನೀಡೆಡ್. ದಸ್ ಆರ್ ಎಲೆಕ್ಟ್ರಿಕ್ ಪೋಲರೈಸೇಷನ್. ಈ ಕಾನ್ಸೆಪ್ಟ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಆ್ಯಂಡ್ ಸಮ್ ಅದರ್ ಕಾನ್ಸೆಪ್ಟ್ಸ್ ಇದ್ದಾವೆ, ನೆಕ್ಸ್ಟ್ ವಿ ವಿಲ್ ಡಿಸ್ಕಸ್. ಸೊ ಎಲೆಕ್ಟ್ರಿಕ್ ಪೋಲರೈಸೇಷನ್, ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಪೋಲರೈಸೇಷನ್? ಪೋಲರೈಸ್ ಅಂದರೆ ಏನಾಗಬೇಕು? ಸಪರೇಟ್ ಆಗಬೇಕು. ಅಂದರೆ ಚಾರ್ಜಸ್ಸು ನಮಗೆ ಡಿಸ್ಟಿಂಗ್ವಿಷ್ ಆಗಬೇಕು. ಅದನ್ನೇನಂತ ಹೇಳ್ತೀವಿ? ಪೋಲರೈಸ್ ಅಂತೀವಿ. ಪೋಲರೈಸೇಷನ್ is a dielectric. Polarization of a dielectric is the process of inducing equal and opposite charges. Polarization of a dielectric is a process of inducing equal and opposite charges on the two opposite faces of the dielectric on the application of electric field. ತುಂಬ ಕಷ್ಟ ಇಲ್ಲ ಪೋಲರೈಸೇಷನ್ ಅಂದರೆ. ಈಗ ನೋಡಿ, ಇದು ಒಂದು ಸ್ಲ್ಯಾಬ್ ಇದೆ ಅಂತ ತಗೊಂಡ್ರೆ ಇದನ್ನು ನಾನು ಯಾವುದೋ ಒಂದು ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇಫ್ ಯು ಅಸ್ಯೂಮ್ ದಟ್ ದಿಸ್ ಈಸ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್, ಇದನ್ನೇನಂತ ಹೇಳ್ತೀವಿ? ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್. ಒಂದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ ಅಂತ ತಗೊಳ್ತೀನಿ. ವೆನ್ ವಿ ಪ್ಲೇಸ್ ಇನ್ ಎ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಯಾವಾಗ ನೀವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತೀರಾ, ಇಂಡ್ಯೂಸ್ charges will be induced in the direction of applied electric field. Then this layer becomes one charged and this layer becomes other charged. ಅಂದರೆ ಇದು ಪಾಸಿಟಿವ್ ಇದ್ದರೆ ಇದು ನೆಗೆಟಿವ್ ಆಗುತ್ತೆ, ಇದು ನೆಗೆಟಿವ್ ಇದ್ದರೆ ಇದು ಪಾಸಿಟಿವ್ ಆಗಿ ಲೇಯರ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ ಆಸ್ ಪೋಲರೈಸೇಷನ್. ಈ ಪ್ರೋಸೆಸ್ನೇ ಏನಂತ ಹೇಳ್ತೀವಿ? ಪೋಲರೈಸೇಷನ್ ಅಂತ ಹೇಳ್ತೀವಿ. ಪೋಲರೈಸೇಷನ್ ಅಂದ್ರೇನು? ಪೋಲರೈಸೇಷನ್ ಆಫ್ ಎ ಡೈಎಲೆಕ್ಟ್ರಿಕ್ ಇಸ್ ದ ಪ್ರೋಸೆಸ್ ಆಫ್ ಇಂಡ್ಯೂಸಿಂಗ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಎಕ್ಸ್ಟ್ರಾ ಇರೋದಿಲ್ಲ, ಮತ್ತೆ ಎರಡೂ ಲೇಯರಲ್ಲಿ ಏನಾಗಿರುತ್ತೆ? ಇಲ್ಲಿ ಪಾಸಿಟಿವ್ 10 ಪಾಸಿಟಿವ್ ಇದ್ದರೆ ಈ ಕಡೆ 10 ನೆಗೆಟಿವ್ ಇರುತ್ತೆ, ಇಲ್ಲಿ 5 ಪಾಸಿಟಿವ್ ಇದ್ದರೆ ಇಲ್ಲಿ 5 ನೆಗೆಟಿವ್ ಇರುತ್ತೆ. ಆನ್ ದ ಬೇಸಿಸ್ ಆಫ್ ಡೈಎಲೆಕ್ಟ್ರಿಕ್. ಓಕೆನಾ? ಸೊ ಪ್ರೊಸೆಸ್ ಆಫ್ ಇಂಡ್ಯೂಸಿಂಗ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಆನ್ ದ ಟೂ ಆಪೋಸಿಟ್ ಫೇಸಸ್ ಆಫ್ ದ ಡೈಎಲೆಕ್ಟ್ರಿಕ್ ಆನ್ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಯಾವಾಗ ಇದೆಲ್ಲ ಪ್ರೊಸೆಸ್ ಆಗುತ್ತೆ? ವೆನ್ ವಿ ಅಪ್ಲೈ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. This phenomena we call it as polarization or electric polarization. Or electric polarization, slight relative shift of the positive and negative electric charge in opposite directions within an insulator or dielectric induced by the external electric field. ಅಂದರೆ ಸ್ವಲ್ಪ ಶಿಫ್ಟ್ ಆಗಿ ಏನಾಗುತ್ತೆ? ಲೇಯರ್ಸ್ ಕ್ರಿಯೇಟ್ ಆಗುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ವಿತಿನ್ ಇನ್ಸುಲೇಟರ್ ಆರ್ ಡೈಎಲೆಕ್ಟ್ರಿಕ್ ಇಂಡ್ಯೂಸ್ಡ್ ಬೈ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನೋನ್ ಆಸ್ ಏನಂತ ಹೇಳ್ತೀವಿ? ಪೋಲರೈಸೇಷನ್. ಸೊ ಲೆಟ್ ಅಸ್ ಕನ್ಸಿಡರ್ ವೆನ್ ಎ ನಾನ್ ಪೋಲಾರ್ ಅಟಮ್ ಈಸ್ ಸಬ್ಜೆಕ್ಟೆಡ್ ಇನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ನಾನು ಹೇಳಿದೆ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ನ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡ್ತಾ ಇದ್ವಿ. ದ ಪಾಸಿಟಿವ್ ನ್ಯೂಕ್ಲಿಯಸ್ ಗೆಟ್ಸ್ ಪುಲ್ಡ್ ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಪಾಸಿಟಿವ್ ಏನಾಗುತ್ತೆ? ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮೂವ್ ಆಗುತ್ತೆ. ಆ್ಯಂಡ್ ಎಲೆಕ್ಟ್ರಾನ್ಸು ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಮೂವ್ ಆಗುತ್ತೆ. ಡ್ಯೂ ಟು ದಿಸ್ ರಿಸ್ಟೋರಿಂಗ್ ಫೋರ್ಸ್ ಈಸ್ ಸೆಟ್ ಅಪ್ ಸೊ ಆ್ಯಸ್ ಟು ಬ್ರಿಂಗ್ ದ ಎಲೆಕ್ಟ್ರಾನ್ ಕ್ಲೌಡ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಸ್ಟೇಟ್. ಅಂದರೆ ಆಫ್ಟರ್ ರಿಮೂವಲ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಬೇಕು? ಇಟ್ ಕಮ್ ಬ್ಯಾಕ್ ಟು ಸೇಮ್ ಒರಿಜಿನಲ್ ಪೊಸಿಷನ್. So that's why some restoring force will be built up in the molecule. Then with respect to the nucleus, the stretching of an atom continues till restoring force becomes just equal to the opposite force exerted by the applied electric field on the charge.
ನೋಡಿ, ರಿಸ್ಟೋರಿಂಗ್ ಫೋರ್ಸ್ ಎಲ್ಲಿವರೆಗೂ ಇರುತ್ತೆ, ರಿಸ್ಟೋರಿಂಗ್ ಫೋರ್ಸ್ ಅಥವಾ ಎಲ್ಲಿವರೆಗೂ ಪುಲ್ ಆಗುತ್ತೆ ಅಥವಾ ಎಲ್ಲಿವರೆಗೂ ಮೂವ್ ಆಗುತ್ತೆ, ಎಲ್ಲಿವರೆಗೂ ಸ್ಟ್ರೆಚಿಂಗ್ ಇರುತ್ತೆ ಅಂದರೆ ರಿಸ್ಟೋರಿಂಗ್ ಫೋರ್ಸು ಮತ್ತು ಅಪ್ಲೈಡ್ ಫೋರ್ಸ್ ಎರಡೂ ಸೇಮ್ ಆಗೋವರೆಗೂ ಏನಾಗುತ್ತೆ, ಸ್ಟ್ರೆಚಿಂಗ್ ವಿಲ್ ಬಿ ಟೇಕನ್ ಪ್ಲೇಸ್. ಸೊ ನಿಮಗೆ ಡಯಾಗ್ರಾಮ್ನಲ್ಲಿ ಕಾಣಿಸ್ತಾ ಇರ್ಬೋದು, ಒಂದು ಲೇಯರಲ್ಲಿ ಏನಾಗಿದೆ, ಎಲ್ಲವೂ ನೆಗೆಟಿವ್ ಚಾರ್ಜ್ ಇದೆ, ಇನ್ನೊಂದು ಲೇಯರಲ್ಲಿ ಏನಾಗಿದೆ, ಪಾಸಿಟಿವ್ ಚಾರ್ಜ್ ಇದೆ. ಡ್ಯೂ ಟು ಬಿಕಾಸ್ ಆಫ್ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಫಿನಾಮಿನಾ ವಿ ಕಾಲ್ ಇಟ್ ಆಸ್ polarization. Then as a result of stretching of an atom, center of gravity of positive nucleus or center of mass of positive nucleus does not coincides with the center of negative charge ಅಥವಾ center of mass of negative charge. Due to this atom acquires dipole moment. ನಾವು ಪ್ರೀವಿಯಸ್ ಆಗಿ ಏನು ಹೇಳಿದ್ದೀವಿ, ಸೆಂಟರ್ ಆಫ್ ಮಾಸ್ ಆಫ್ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜ್ ಕೋಯಿನ್ಸೈಡ್ ಆಗಿಲ್ಲ ಅಂದರೆ ಸಪರೇಷನ್ ಡಿಸ್ಟೆನ್ಸ್ ಇರುತ್ತೆ, ದೆನ್ ವಿಚ್ ಎಕ್ಸರ್ಟ್ಸ್ ಡೈಪೋಲ್ ಮೂಮೆಂಟ್. ಅರ್ಥ ಆಗ್ತೀಯನಾ? ದೆನ್ ಪೋಲರೈಸೇಷನ್ ಡೆನ್ಸಿಟಿ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪೋಲರೈಸೇಷನ್ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೇನು? ಡೆನ್ಸಿಟಿ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ತೀವಿ, ಅಥವಾ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಪೋಲರೈಸೇಷನ್ ಡೆನ್ಸಿಟಿ. So polarization density is nothing but induced dipole moment developed per unit volume of an dielectric when placed in a external electric field. ಅಂದರೆ ಪರ್ ಯೂನಿಟ್ ವಾಲ್ಯೂಮ್ನಲ್ಲಿ ಎಷ್ಟು ಡೈಪೋಲ್ ಮೂಮೆಂಟು ಪ್ರೆಸೆಂಟ್ ಇದೆ ಅಥವಾ ಡೆವಲಪ್ ಆಗುತ್ತೆ ಇನ್ ದ ಡೈಎಲೆಕ್ಟ್ರಿಕ್ ವೆನ್ ವಿ ಅಪ್ಲೈ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ದಟ್ ಕಾನ್ಸೆಪ್ಟ್ ವಿ ಕಾಲ್ ಇಟ್ ಆಸ್ ಪೋಲರೈಸೇಷನ್ ಡೆನ್ಸಿಟಿ. ಹೌ ಮಚ್ ಅಂದರೆ ಹೌ ಮಚ್ ಡೈಪೋಲ್ ಮೂಮೆಂಟ್ is present per unit volume. Then that can be taken as P is equal to dipole moment per unit volume. Dipole moment can be taken as QP ಅಥವಾ Q into 2D. Q into 2D divided by A into 2D. Volume can be taken as area into length. Length can be taken as 2D, dipole length. So 2D get cancelled. QP by A. QP ಅಂದರೆ polarization charge. P means polarized charge ಅಂತ ಹೇಳ್ತೀವಿ. Then QP by A, area. Charge per unit area is nothing but surface charge density sigma. So sigma P ಅಂತಲೂ ತಗೋಬೋದು. So according to this term, we consider charge per unit area is known as polarization density ಅಂತಲೂ ಹೇಳ್ಬೋದು. ನೆಕ್ಸ್ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ನೀವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಸ್ಟಡಿ ಮಾಡಿದ್ರೆ ಆಲ್ರೆಡಿ, ಕೆ ನೆನಪಿದೆನಾ? ಸೊ ಕೆ ಇಸ್ ಈಕ್ವಲ್ ಟು ಎಪ್ಸಿಲಾನ್ ಆರ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ಎಸ್ ಆರ್ ನೋ? ಸೊ ನಾವು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ ಏನು? ಫಸ್ಟು dielectric constant is nothing but the ratio between applied electric field to the net electric field. The ratio between applied electric field to the net electric field. ನೀವು ಅಪ್ಲೈ ಎಷ್ಟು ಮಾಡಿದ್ದೀರಾ, ಓಕೆನಾ? ಡ್ಯೂ ಟು ದಟ್ ಅಪ್ಲಿಕೇಶನ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ದಟ್ ವಿ ಕಾಲ್ ಇಟ್ ಆಸ್ dielectric constant. So according to this definition, if E naught is ಒರಿಜಿನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್, ಇ ಈಸ್ ರೆಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ದೆನ್ ಕೆ ಈಸ್ ಕಾಲ್ಡ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ದೆನ್ ಕೆ ಈಸ್ ಈಕ್ವಲ್ ಟು ಇ ನಾಟ್ ಬೈ ಇ. ಇ ನಾಟ್ ಅಂದ್ರೇನು? ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಇ ಅಂದ್ರೇನು? ರೆಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಟ್ಸ್ ವೈ ಇ ನಾಟ್ ಬೈ ಇ ಇಸ್ ಈಕ್ವಲ್ ಟು ಕೆ ಆಗಿರುತ್ತೆ. ದೆನ್ K is also known as relative permittivity, epsilon R of the material, or specific inductive capacitance ಅಂತಲೂ ಹೇಳ್ತೀವಿ. SIC, specific inductive capacitance ಅಂತಲೂ ಕರಿತೀವಿ ಅದನ್ನು, ಕೇನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ. ಅಂದರೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಡಿಫ್ರೆಂಟ್ ಆಗಿ ಕರಿತೀವಿ ನಾವು ಅದನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ನ. ನೆಕ್ಸ್ಟು ದ ವ್ಯಾಲ್ಯೂ ಆಫ್ ಕೆ ಆಲ್ವೇಸ್ ಗ್ರೇಟರ್ ದ್ಯಾನ್ 1. The value of K always greater than 1. For vacuum there is no polarization. Vacuum ಅಲ್ಲಿ ಯಾವುದೇ polarization ಇರೋದಿಲ್ಲ, ಆಲ್ವೇಸ್ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಯಾಕೆಂದರೆ E ನಾಟ್ ಇಸ್ ಈಕ್ವಲ್ ಟು ಇ ಆಗಿರುತ್ತೆ,
ಅಂದರೆ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ಏರ್ ಮೀಡಿಯಮ್ನಲ್ಲಿ ಎಷ್ಟು ಫೀಲ್ಡ್ ಲೈನ್ ಬರುತ್ತೋ ಅಷ್ಟು ಫೀಲ್ಡ್ ಲೈನ್ನ ಪಾಸ್ ಮಾಡುತ್ತಷ್ಟೇ, ಯಾವುದೇ ಇಂಡ್ಯೂಸ್ ಆಗೋದಿಲ್ಲ. ಸೊ ದಟ್ಸ್ ವೈ ಇ ನಾಟ್ ಇಸ್ ಈಕ್ವಲ್ ಟು ಇ, ದೆನ್ ಕೆ ಇಸ್ ಈಕ್ವಲ್ ಟು 1. ಇ ನಾಟ್ ಬೈ ಇ ಬೈ ಇ ಅಂದರೆ 1 ತಾನೆ, ಕೆ ಇಸ್ ಈಕ್ವಲ್ ಟು 1 ಆಗುತ್ತೆ. ಅರ್ಥ ಆಗ್ತೀಯನ? ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸಸೆಪ್ಟಿಬಿಲಿಟಿ. ಸಸೆಪ್ಟಿಬಿಲಿಟಿ ಝೈ, symbol xi, susceptibility. Now susceptibility is nothing but degree of polarization, which indicates degree of polarization. Andre how much polarization will be taken place, how easily can polarize the substance. You know, susceptibility means how easily can polarize the substance is known as susceptibility. Now, in case of susceptibility, when external electric field E naught is applied, molecules get polarized. ಹೌದು ತಾನೆ? ಯಾವಾಗ ನೀವು ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತೀರಾ ಡೈಎಲೆಕ್ಟ್ರಿಕ್ಗೆ, polarization will be taken place, and this induced dipole moment of an atom or molecule is proportional to net electric field. ಅಂದರೆ ಯಾವುದಕ್ಕೆ ಪ್ರಪೋರ್ಷನಲ್ ಇರುತ್ತೆ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಟ್ಸ್ ವೈ polarization P is directly proportional to E. E is nothing but net electric field. E is nothing but net electric field. Polarization is directly proportional to net electric field. Then P is equal to integration. P is equal to xi epsilon naught E. Xi epsilon naught E. P is equal to xi epsilon naught E. ಯಾಕೆ ಎಪ್ಸಲಾನ್ ನಾಟ್ ಎಲ್ಲಿಂದ ಬಂತು ಅಂತ ನೀವು ಕೇಳ್ಬೋದು. ಈಗ ಪಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇ ಅಂತ ತಗೊಂಡಿದ್ದೀವಿ. ಓಕೆ, ಪ್ರಪೋರ್ಷನಾಲಿಟಿ ರಿಮೂವ್ ಮಾಡೋದಕ್ಕೆ ನೀವೇನು ಮಾಡ್ತೀರಾ? ಒಂದು ಕಾನ್ಸ್ಟೆಂಟ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ, ದಟ್ ಈಸ್ ಝೈ. ಈಗ ಎಪ್ಸಲಾನ್ ನಾಟ್ ಎಲ್ಲಿಂದ ಬಂತು ನೋಡಿ. ನೀವು ಯಾವುದೇ ಒಂದು ಈಕ್ವೇಷನ್ನ ಬರೆದ್ರೆ ಆ ಈಕ್ವೇಷನ್ನು ಡೈಮೆನ್ಷನಲ್ ಆಗಿ ಕರೆಕ್ಟ್ ಆಗಿರಬೇಕು. ಯಾವ ಥರ ಇರಬೇಕು? ಡೈಮೆನ್ಷನಲ್ ಆಗೂ ಕರೆಕ್ಟ್ ಆಗಿರಬೇಕು. ನೀವು ಒಂದು ವೇಳೆ ಪಿ ಇಸ್ ಈಕ್ವಲ್ ಟು ಝೈ ಇ ಅಂತ ತಗೊಂಡ್ರೆ ಪಿ ಇಸ್ ಈಕ್ವಲ್ ಟು ಇ ಆಗಬೇಕು, ಆಗೋದಿಲ್ಲ. ಅದು ತಾನೆ? ಪಿ ಇಸ್ ಈಕ್ವಲ್ ಟು ಇ ಆಗೋದಿಲ್ಲ, ಯಾವುದೋ ಡೈಮೆನ್ಷನಲ್ ಆಗಿ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಒನ್ ಮೋರ್ ಕಾನ್ಸೆಪ್ಟ್, ದಟ್ ಈಸ್ ಎಪ್ಸಲಾನ್ ನಾಟ್. ಅರ್ಥ ಆಗ್ತೀಯನ? ಅಂದರೆ ನೀವು ಬೇಕಿದ್ರೆ ಇದನ್ನು ಪ್ರೂವ್ ಮಾಡಿ, ಡೈಮೆನ್ಷನಲ್ ಫಾರ್ಮುಲಾಸ್ನ ಅಪ್ಲೈ ಮಾಡಿಬಿಟ್ಟು ಬೋತ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೋದು, ಎಪ್ಸಲಾನ್ ನಾಟ್ನ ಹಾಕ್ಕೊಂಡಾಗ ಮಾತ್ರ. ಇಲ್ಲ ಅಂತಂದರೆ ಪಿ ಅಥವಾ ಎಪ್ಸಲಾನ್ ನಾಟ್ ನೀವು ತಗೊಂಡಿಲ್ಲ ಅಂತಂದರೆ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ಈಕ್ವೇಷನ್ ಕರೆಕ್ಟಾಗಿ ಬರೋದಿಲ್ಲ, ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು? ಪೋಲರೈಸೇಷನ್ ಕಾನ್ಸೆಪ್ಟ್ ತೊಗೋಬೇಕಾದ್ರೆ ಅಥವಾ ಸಸೆಪ್ಟಬಿಲಿಟಿ ಕಾನ್ಸೆಪ್ಟ್ ತೊಗೋಬೇಕಾದ್ರೆ ಪೋಲರೈಸೇಷನ್ ಇಸ್ ಈಕ್ವಲ್ ಟು ಝೈ ಎಪ್ಸಲಾನ್ ನಾಟ್ ಇ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಝೈ ಇಸ್ ಈಕ್ವಲ್ ಟು ಪಿ ಬೈ ಎಪ್ಸಲಾನ್ ನಾಟ್ ಇ. ಝೈ ಇಸ್ ಈಕ್ವಲ್ ಟು ಪಿ ಬೈ ಎಪ್ಸಲಾನ್ ನಾಟ್ ಇ. ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಝೈ ಅನ್ನೋದು ಕಾನ್ಸ್ಟೆಂಟಾ ಅಂದರೆ ಡೈಮೆನ್ಷನ್ ಲೆಸ್. ಝೈ ಅನ್ನೋದೇನು? ಕಾನ್ಸ್ಟೆಂಟು, ಡೈಮೆನ್ಷನ್ ಲೆಸ್. ಈಗ ಪಿ ಬೈ ಎಪ್ಸಲಾನ್ ನಾಟ್ ಇ ಡೈಮೆನ್ಷನಲ್ ಆಗಿ ಕಾನ್ಸ್ಟೆಂಟ್ ಆಗಬೇಕು, ಅಂದರೆ ಝೀರೋ ಆಗಬೇಕು. ದೇರ್ ಇಸ್ ನೋ ಡೈಮೆನ್ಷನಲ್ ಫಾರ್ಮುಲಾಸ್ ಅಥವಾ ಡೈಮೆನ್ಷನ್ ಲೆಸ್ ಅಂತ ಪ್ರೂವ್ ಮಾಡಬೇಕು. ಮಾಡ್ತಿರಲ್ಲ, ಇದನ್ನು ಟ್ರೈ ಮಾಡಿ. ಡೈಮೆನ್ಷನ್ ಲೆಸ್ ಆಗಿರುತ್ತೆ. M0, L0, T0, A0 ಬರುತ್ತೆ. ಓಕೆನಾ? ನೆಕ್ಸ್ಟು ರಿಲೇಷನ್ಶಿಪ್ ಬಿಟ್ವೀನ್ K ಆ್ಯಂಡ್ ಝೈ. relationship between susceptibility and K dielectric constant. What is the relationship between these two? We have to know. So then we know reduced electric field in the dielectric is given by ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ರೆಡ್ಯೂಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಗಿವನ್ ಬೈ ಇ ಈಸ್ ಈಕ್ವಲ್ ಟು ಇ ನಾಟ್ ಮೈನಸ್ ಇ ಇಂಡ್ಯೂಸ್ಡ್ ಆರ್ ಇ ಪಿ. ಇಂಡ್ಯೂಸ್ಡ್ ಅಂದರೆ ಇ ಪಿ ಅಂತಲೂ ತಗೋಬೋದು, ಪೋಲರೈಸ್ಡ್ ಅಂತ. E is equal to E naught minus E polarized. Then we know EP is equal to sigma P by epsilon naught. E is equal to E naught minus EP ನ ಏನಂತ ಬರೀಬೋದು? ಸಿಗ್ಮಾ P by epsilon naught. ಹೌದು ತಾನೆ? E is equal to ಸಿಗ್ಮಾ ಬೈ ಎಪ್ಸಲಾನ್ ನಾಟ್. ನೆನಪಿದನ ಪ್ಲೇನ್ ಶೀಟಲ್ಲಿ. ಸೊ ಅದೇ ಥರನೇ ಫಾರ್ಮುಲಾ ತಗೊಳ್ತೀವಿ, ಸಿಗ್ಮಾ P by epsilon naught. Then
E is equal to E naught ಮೈನಸ್ ಸಿಗ್ಮಾ ಪಿನ ನಾವೇನಂತ ತಗೊಂಡಿದ್ವಿ, ಪೋಲರೈಸೇಷನ್ ಡೆನ್ಸಿಟಿನಲ್ಲಿ ಪಿ ಅಂತ ತಗೊಂಡಿದ್ವಿ, ಹೌದಾ ತಾನೆ ಪ್ರೀವಿಯಸ್ ಇಕ್ವೇಷನ್ಸಲ್ಲಿ. ಸೊ ಇ ನಾಟ್ ಮೈನಸ್ ಪಿ ಬೈ ಎಪ್ಸಲಾನ್ ನಾಟ್, ಸಿಗ್ಮಾ ಪಿ ಬದಲು ಏನು ತಗೋಬೇಕೀಗ, ಪಿ ಅಂತ ಕನ್ಸಿಡರ್ ಮಾಡ್ಕೊತೀನಿ. ದೆನ್ E is equal to E naught minus xi epsilon naught E by epsilon naught, because P is equal to xi epsilon naught E. ನೀವು ಪ್ರೀವಿಯಸ್ ಇಕ್ವೇಷನ್ ಅಲ್ಲಿ ಬರ್ಕೊಂಡಿದ್ರು. ದೆನ್ ಎಪ್ಸಲಾನ್ ನಾಟ್ ಗೆಟ್ ಕ್ಯಾನ್ಸಲ್, ಬೋತ್ ಸೈಡ್ಸ್ ಬೈ ಇ, ಎರಡೂ ಸೈಡು ಈ ಎಬೋ ಇಕ್ವೇಷನ್ ಏನಿದೆ ಇದಕ್ಕೆ ಎರಡೂ ಸೈಡು ಡಿವೈಡ್ ಬೋತ್ ಸೈಡ್ಸ್ ಬೈ ಇ, ಎರಡು ಸೈಡು ಇನ ಡಿವೈಡ್ ಮಾಡ್ತಾ ಇದ್ದೀನಿ. ದೆನ್ ಇ ಬೈ ಇ 1 ಇಸ್ ಈಕ್ವಲ್ ಟು ಇ ನಾಟ್ ಬೈ ಇ ಮೈನಸ್ ಝೈ ಇ ಬೈ ಇ, ಇ ಗೆಟ್ ಕ್ಯಾನ್ಸಲ್ ಝೈ, ಓಕೆನಾ. ದೆನ್ ಇ ನಾಟ್ ಬೈ ಇ ಅಂದ್ರೇನು, ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ದಟ್ಸ್ ವೈ 1 is equal to k minus xi. Then xi is equal to, or k is equal to 1 plus xi, xi is equal to 1 minus k ಅಂತಲೂ ತಗೋಬೋದು. ಅರ್ಥ ಆಗ್ತೀಯನಾ, ಅಥವಾ ಕೆ ಮೈನಸ್ 1 ಅಂತಲೂ ಕನ್ಸಿಡರ್ ಮಾಡ್ಬೋದು. ಎನಿ ಡೌಟ್ಸ್? ನಾವ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಡೈಎಲೆಕ್ಟ್ರಿಕ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೀವು ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾ ಹೋಗ್ತೀರಾ, ಕಂಟಿನ್ಯೂಯಸ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಕಂಟಿನ್ಯೂಯಸ್ ಆಗಿ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ಎಲ್ಲಿವರೆಗೂ ತಡ್ಕೊಳಕ್ಕಾಗುತ್ತೆ ಅಲ್ಲಿವರೆಗೂ ತಡ್ಕೊಳ್ಳುತ್ತೆ, ಎಲ್ಲಿವರೆಗೂ ಡೈಪೋಲ್ಸ್ ಅಲೈನ್ ಆಗೋದಕ್ಕೆ ಟ್ರೈ ಮಾಡುತ್ತೆ ಅಲ್ಲಿವರೆಗೂ ಅಲೈನ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಎಕ್ಸಸ್ ಆಫ್ ಫೋರ್ಸ್ ಸಿಗೋದ್ರಿಂದ ವಿಚ್ ವಿಲ್ ಬಿ ಸ್ಪ್ಲಿಟ್ ಫ್ರಮ್ ದ ಪೇರೆಂಟ್ ನ್ಯೂಕ್ಲಿಯಸ್, ಅಂದರೆ ಎಲೆಕ್ಟ್ರಾನ್ಸು ಮೂಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ವಿಚ್ ಇಸ್ ಕನ್ವರ್ಟೆಡ್ ಇನ್ ಟು ಕಂಡಕ್ಟರ್ ಆಗಿಬಿಡುತ್ತೆ. ಯಾವುದೋ ಡೈಎಲೆಕ್ಟ್ರಿಕ್. ನೀವು ಜಾಸ್ತಿ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ ಏನಾಗುತ್ತೆ, ಆ ಡೈಎಲೆಕ್ಟ್ರಿಕ್ ಏನಾಗುತ್ತೆ, ಕಂಡಕ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಸಿಚುವೇಶನ್ ವಿ ಕಾಲ್ ಇಟ್ ಆಸ್ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್. ನೋಡಿ, ಈಗ ಒಂದು ಬಲೂನ್ ಇದೆ ಅಂತ ತಗೊಳ್ತೀನಿ, ಬಲೂನ್ನ ಊದ್ತಾ ಹೋಗಿ, ಕಂಟಿನ್ಯೂಯಸ್ ಆಗಿ ಊದ್ತಾ ಹೋಗಿ, ಯಾವುದೋ ಒಂದು ಟೈಮಲ್ಲಿ, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಅದರ ಸ್ಟ್ರೆಂತ್ ಕಳ್ಕೊಂಡು ಬ್ಲಾಸ್ಟ್ ಆಗುತ್ತೆ, ಹೌದಾ ತಾನೆ. ಎಲ್ಲಿವರೆಗೂ ತಡ್ಕೊಳ್ಳುತ್ತೆ, ಯಾವಾಗ ಬ್ಲಾಸ್ಟ್ ಆಗುತ್ತೆ ದಟ್ ಈಸ್ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್, ಅಂದರೆ ಕನ್ವರ್ಟ್ ಆಗಿದೆ ಶೇಪ್ನ. ಅದೇ ಥರನೇ ಇಲ್ಲೂ ಅಷ್ಟೇ, ಎಲ್ಲಿವರೆಗೂ ತಡ್ಕೊಳ್ಳುತ್ತೆ ಅಲ್ಲಿವರೆಗೂ ಇನ್ಸುಲೇಟರ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಯಾವಾಗ ನೀವು ಎಕ್ಸಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಡ್ತೀರೋ ವಿಚ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಕಂಡಕ್ಟರ್. ಸೊ ಇಫ್ ಎ ವೆರಿ ಹೈ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ created in an electric field, dielectric, the outer electrons may get detached from their parent atoms. ಅಂದರೆ ಎಕ್ಸಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಾಗ ಏನಾಗುತ್ತೆ, ಆ ಪೇರೆಂಟ್ ಅಟಮಿಂದ ಎಲೆಕ್ಟ್ರಾನ್ಸು ಎಜೆಕ್ಟ್ ಆಗುತ್ತೆ. ದೆನ್ ಇಟ್ ಬಿಹೇವ್ಸ್ ಲೈಕ್ ಎ ಕಂಡಕ್ಟರ್, ಅಂದರೆ ಅವಾಗ ಏನಾಗುತ್ತೆ, ವಿಚ್ ಕನ್ವರ್ಟೆಡ್ ಇನ್ ಟು ಕಂಡಕ್ಟರ್. ದೆನ್ ದಿಸ್ ಫಿನಾಮಿನಾ ವಿ ಕಾಲ್ ಇಟ್ ಆಸ್ ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್. ಸೊ ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸ್ಟ್ರೆಂತ್, ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಸೊ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದರೆ ಏನು? ಸೊ ನೀವು ಇಲ್ಲಿವರೆಗೂ ಪೇಷನ್ಸ್ ಆಗಿ ಕೇಳಿರೋದು ನಿಮ್ಮ ಸ್ಟ್ರೆಂತ್, ಇದ್ರ ಮುಂದಕ್ಕೆ ಕೇಳೋಕ್ಕಾಗಲ್ಲ ಅನ್ನೋದು ಡೈಎಲೆಕ್ಟ್ರಿಕ್ ಬ್ರೇಕ್ ಡೌನ್. ಅರ್ಥ ಆಗ್ತೀಯನ? ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದರೆ ಎಲ್ಲಿವರೆಗೂ ಪಾಸಿಬಿಲಿಟಿ ಇದೆ, ಅರ್ಥ ಆಗ್ತೀಯನ, ಕಂಟ್ರೋಲ್ ಮಾಡೋದಕ್ಕೆ ಎಲ್ಲಿವರೆಗೂ ಪಾಸಿಬಿಲಿಟಿ ಇದೆ, ಕೇಳೋದಕ್ಕೆ ಎಲ್ಲಿವರೆಗೂ ಪಾಸಿಬಿಲಿಟಿ ಇದೆ. ಆಗ ಬಲೂನ್ ಅಂತ ತಗೊಂಡ್ರೆ ಎಲ್ಲಿವರೆಗೂ ಆ ಬಲೂನ್ ಊದೋದಕ್ಕೆ ಚಾನ್ಸಸ್ ಇದೆ, ದಟ್ ಈಸ್ ಸ್ಟ್ರೆಂತ್, ಇಟ್ಸ್ ಸ್ಟ್ರೆಂತ್, ಓಕೆನಾ. ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಅಂದರೆ ಎಲ್ಲಿವರೆಗೂ ಇಟ್ ಬಿಹೇವ್ಸ್ ಆಸ್ ಎ ಡೈಎಲೆಕ್ಟ್ರಿಕ್. ಆಮೇಲೆ ಕಂಡಕ್ಟರ್ ಆದಾಗಲ್ಲ, ಎಲ್ಲಿವರೆಗೂ ಅದರ ಸ್ಟ್ರೆಂತು ಇರುತ್ತೆ ಅಥವಾ ಎಲ್ಲಿವರೆಗೂ ಅದು ಬಿಹೇವ್ಸ್ ಆಸ್ ಎ ಡೈಎಲೆಕ್ಟ್ರಿಕ್ ಆಗಿರುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. ಎಲ್ಲಿವರೆಗೂ ಎಲೆಕ್ಟ್ರಿಕ್ ಫೀಲ್ಡ್ನ ತಡ್ಕೊಳ್ಳುತ್ತೆ, ದಟ್ ಈಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್. Dielectric strength is nothing but the maximum value of electric field. The maximum value of electric field that a material can tolerate without dielectric breakdown. Dielectric breakdown ಆಗದಂಗೆ ಎಲ್ಲಿವರೆಗೂ ತಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಬಲೂನ್ನ ಊದ್ತಾ ಇದ್ದೀರಾ, ಬ್ಲಾಸ್ಟ್ ಆಗೋದಕ್ಕಿಂತ ಮುಂಚೆ ಎಲ್ಲಿವರೆಗೂ ಊದಿರುತ್ತೆ, ದಟ್ ಈಸ್ ಇಟ್ಸ್ ಸ್ಟ್ರೆಂತ್. ಅರ್ಥ ಆಗ್ತೀಯನಾ? ನೆಕ್ಸ್ಟು, ಇಟ್ಸ್ SI ಯೂನಿಟ್ ಈಸ್ ವೋಲ್ಟ್ ಪರ್ ಮೀಟರ್. Dielectric strength
is nothing but volt per meter. Practical agi volt per millimeter, smaller quantities ಆಗಿರೋದ್ರಿಂದ volt per millimeter nu consider ಮಾಡ್ತೀವಿ. So this is about dielectrics. There are two types of dielectrics, polar and non-polar dielectrics. Its properties, its behavior in the external electric field we discussed. Any doubts regarding this one? Thank you.